ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಸೌಮ್ಯ. ಮದುವೆಯಾಗಿ ಇನ್ನೂ 12 ದಿನಗಳಷ್ಟೇ ಆಗಿದ್ವು. ನನ್ನ ಗಂಡ ರವೀಂದ್ರನಿಗೆ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಬಿಸಿ ನೀರು ಕುಡಿಯೋ ಅಭ್ಯಾಸ ಇತ್ತು. ಕೆಲಸದ ಪ್ರೆಷರ್ನಲ್ಲಿ ಕೆಲವೊಮ್ಮೆ ನಾನು ನೀರು ತರೋದನ್ನ ಮರೆತು ಬಿಡ್ತಾ ಇದ್ದೆ. ಒಂದು ದಿನ ಅವನು ತುಂಬಾ ಕೋಪಗೊಂಡು, ಇಷ್ಟೊತ್ತಾಗ್ಲೇ ಬಿಸಿ ನೀರು ತಂದ್ಕೊಡು ಅಂತ ಕಟುವಾಗಿ ಸಿಟ್ಟು ಮಾಡಿಕೊಂಡು ನನಗೆ ಬೈದು ಹೇಳ್ದ. ದಿನ ಪೂರ್ತಿ ಕೆಲಸ ಮಾಡಿ ನಾನು ಸುಸ್ತಾಗೋಗಿದ್ದೆ. ಅವನ ಕೋಪದ ಮುಖ ನೋಡ್ತಾ ಅಡುಗೆ ಮನೆ ಕಡೆ ಹೋಗ್ತಿದ್ದಾಗ ಅತ್ತೆ ಮಾವನವರ ಕೊನೆಯಿಂದ ಒಂದು ಕಿರಿಕಿರಿಯ ಮಾತುಗಳು ಕೇಳಬಂದ್ವು, ಪಿಸು ಪಿಸು ಮಾತುಗಳು ಕೇಳಬಂದ್ವು. ನಾನು ಅಲ್ಲೇ ಸ್ವಲ್ಪ ನಿಂತು ಅವರು ಏನು ಮಾತಾಡ್ತಾ ಇದ್ದಾರೆ ಅಂಥೇಳಿ ಕಿವಿ ಕೊಟ್ಟು ಕೇಳಿಸ್ಕೊಂಡೆ. ನಮ್ಮತ್ತೆ ಮಾವನ್ ಹೇಳ್ತಾ ಇದ್ಲು, ಈ ಮನೆಯಲ್ಲಿ ಇತ್ತೀಚೆಗೆ ಹೊಸದಾಗಿ ಮದುವೆಯಾದ ಯುವತಿ ಇದ್ದಾಳೆ, ಹುಡುಗಿ ಇದ್ದಾಳೆ, ನೀನು ಈ ವಯಸ್ಸಿನಲ್ಲಿ ಇನ್ನೂ ಅದೇ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ಲು. ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇದ್ಲು. ಅವ್ರ ಮಾತನ್ನ ಕೇಳಿ ನಾನು ಸಿಟ್ಟು ಬೆಚ್ಚಿ ಬಿದ್ದೆ. ಅಷ್ಟರಲ್ಲಿ ಅತ್ತೆ ದೊಡ್ಡ ಧ್ವನಿ ಕೇಳ್ಬಂತು. ನನ್ನ ಹೆಸರು ಸೌಮ್ಯ. ನಾನು ನನ್ನ ಗಂಡನಿಗಿಂತ 2 ವರ್ಷ ದೊಡ್ಡವಳು. ನನ್ನ ದೇಹದಲ್ಲಿ ಕೆಲವು ಗುರುತುಗಳಿದ್ದ ಕಾರಣ ಮದುವೆ ಸ್ವಲ್ಪ ತಡ ಆಯಿತು. ರವೀಂದ್ರ ಕೂಲಿ ಕೆಲಸ ಮಾಡ್ತಾ ಇದ್ದ. ದಿನಪೂರ್ತಿ ಭಾರ ಎತ್ತಿ ಎತ್ತಿ ದುಡಿಮೆ ಮಾಡೋದ್ರಿಂದ ಅವನ ದೇಹ ತೆಳ್ಳಗಾಗೋಗಿತ್ತು. ನನ್ನ ವಯಸ್ಸು ಈಗ 28 ಅಷ್ಟೇ. ನಮ್ಮನೆಯಲ್ಲಿ ನಾನು, ನನ್ನ ಗಂಡ, ಅತ್ತೆ ಮತ್ತು ಮಾವ ಮಾತ್ರ ಇರೋದು. ಬೆಳಗ್ಗೆ ಎದ್ದಾಗ ಅತ್ತೆ ಯಾವಾಗಲೂ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದ್ರು. ಅವ್ರ ಮುಖದಲ್ಲಿ ಸದಾ ನಗು ಇರ್ತಾ ಇತ್ತು. ಅವ್ರ ಮನಸ್ಸಿಗೆ ಬೇಕಾದ ಎಲ್ಲಾನು ಸಮಯಕ್ಕೆ ಸಿಗ್ತಾ ಇತ್ತೋ ಏನೋ ಅನ್ನೋದು ನನಗೆ ಅನುಮಾನ ಬಂತು. ಆ ಅನುಮಾನ ನನಗೆ ಬಲವಾಯಿತು. ನೆಕ್ಸ್ಟ್ ಡೇ ರಾತ್ರಿ ಮತ್ತೆ ನಾನು ಬಿಸಿನೀರು ತರೋದನ್ನ ಮರ್ತೆ. ನನ್ನ ಗಂಡ ರವೀಂದ್ರ ಕೋಪದಿಂದ, ನಿನಗೇನು ನೆನಪಿರೋದೇ ಇಲ್ವಾ ಅಂತ ಹೇಳಿದ್ರು. ತಲೆ ಕೈ ಹೊಡ್ಕೊಂಡು ಮತ್ತೆ ಅಡುಗೆ ಮನೆಗೆ ಹೋದಾಗ ಅತ್ತೆ ಮಾವನವರ ಒಂದು ರೂಮಿಂದ ಮತ್ತೆ ಅದೇ ಥರದ ಪಿಸು ಪಿಸು ಮಾತುಗಳು ಕೇಳಿ ಬರ್ತಾ ಇದ್ವು. ಅತ್ತೆ ಅಂತ ಇದ್ರು, ಈ ವಯಸ್ಸಲ್ಲಿ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ರೆ ಮಾವ ನಗನಗುತ್ತಾ ಉತ್ತರಿಸ್ತಾ ಇದ್ರು. ನನ್ನ ಮನಸ್ಸಿನಲ್ಲಿ ಸುಮಾರು ಪ್ರಶ್ನೆಗಳು ಹುಟ್ಟಿದ್ವು ಆ ಸಮಯದಲ್ಲಿ. ಮಾವ ವಯಸ್ಸಾದವರಾಗಿದ್ರು ಇಷ್ಟೊಂದು ಚುರುಕು ಹೇಗಿದ್ದಾರೆ? ನನ್ನ ಗಂಡ ಬಿಸಿ ನೀರು ಕುಡಿದು 15 ನಿಮಿಷದಲ್ಲಿ ಮಲಗಿಬಿಡ್ತಾರೆ. ಅತ್ತೆ ಯಾವುದೋ ವಿಶೇಷ ಹಣ್ಣು ಹಂಪಲು ವಸ್ತು ತಿನ್ನಿಸ್ತಿರ್ಬೇಕು ಅಂತ ನಾನು ಊಹಿಸ್ಕೊಂಡೆ. ಬೆಳಗ್ಗೆ ಅಡುಗೆ ಮನೆಯಲ್ಲಿ ಅತ್ತೆ ನನ್ನ ಜೊತೆನೇ ಕೆಲಸ ಮಾಡಿದ್ರು. ಆದರೆ ಯಾವುದೇ ವಿಶೇಷ ಆಹಾರ ತಯಾರಿಸ್ತಿರುವಂತೆ ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತಾಯ್ತು. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಮಾವ ಅತ್ತೆನ ತಮ್ಮ ಕೊಡೆ ಕರ್ಕೊಂಡೋದ್ರು. ಬಹಳ ಹೊತ್ತು ಅವರು ಹೊರಗೆ ಬರಲಿಲ್ಲ. ನನಗೆ ಕುತೂಹಲ ಹೆಚ್ಚಿಬಿಟ್ಟಿತು. ಬಾಗಿಲ ಬಳಿ ನಿಂತಾಗ ಮತ್ತೆ ಅದೇ ಮಾತುಗಳು ಕೇಳಬಂದವು. ಅತ್ತೆ ಆಯಾಸದಿಂದ ಇನ್ನು ಸಾಕು, ವಿಶ್ರಾಂತಿ ಬೇಕು ಅಂತ ಹೇಳ್ತಾ ಇದ್ರು. ಸ್ವಲ್ಪ ಹೊತ್ತಿಗೆ ಅತ್ತೆ ಹೊರಗೆ ಬಂದಾಗ ಅವಳ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೂದಲು ಚಿಲ್ಲಾಪಿಲ್ಲಿಯಾಗಿತ್ತು. ಬೆನ್ನು ನೋವಿದೆ ಅಂತ ಹೇಳಿದ್ರು. ನನ್ನೊಳಗೆ ವಿಚಿತ್ರ ಭಾವನೆ ಮೂಡಿತು. ಏನಂದ್ರೆ, ಊಟದ ಸಮಯದಲ್ಲಿ ಅತ್ತೆ, ಸೌಮ್ಯ, ಮಾವನಿಗೆ ಊಟ ಕೊಟ್ಟು ಬಾ, ನನಗೆ ತುಂಬಾ ನೋವು ಅಂತ ಹೇಳಿದ್ರು ನಮ್ಮತ್ತೆ. ನನಗೆ ಇದು ಅವಕಾಶ ಅಂತ ಅನಿಸಿತು. ಅವ್ರ ರೂಮಲ್ಲಿ ಯಾವುದಾದ್ರೂ ವಸ್ತು ಸಿಗ್ಬೋದಾ ಅಂತೇಳಿ ನೋಡಿದೆ. ಆದರೆ ಅಲ್ಲಿ ನನಗೆ ಏನೂ ಕಂಡು ಬರಲಿಲ್ಲ. ಆ ರಾತ್ರಿ ರವೀಂದ್ರ ಮಲಗ್ಬಿಟ್ಟ. ಆದರೆ ಅತ್ತೆ ಮಾವನವರ ಕೊನೆಯಿಂದ ಬರುವ ಧ್ವನಿಗಳು ನನಗೆ ನಿದ್ರೆ ಕೆಡಿಸಿದ್ವು. ನನ್ನ ಗಂಡನಲ್ಲೂ ಇಂಥ ಶಕ್ತಿ ಇರಬೇಕು ಅನ್ನೋ ಆಸೆ ನನ್ನೊಳಗೆ ಬೇರೂರು ಬಿಟ್ಟಿತು. ಕೆಲವು ದಿನಗಳಾದವು. ಕೆಲವು ದಿನಗಳ ನಂತರ ರವೀಂದ್ರ 4 ದಿನ ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗೋದಾಗಿ ಹೇಳ್ದ. ಆ ಮಾತು ಕೇಳಿ ನನ್ನ ಮನಸ್ಸಿಗೆ ಒಂದು ಹೊಸ ಯೋಚನೆ ಬಂತು. ಅದೇನಂದ್ರೆ,
ಈಗ ನನಗೆ ಸಂಪೂರ್ಣ ಟೈಮ್ ಸಿಗುತ್ತೆ. ಒಂದು ದಿನ ಅತ್ತೆ ಮಾವ ಹೊರಗೆ ಹೋಗಿದ್ದಾಗ ನಾನು ಅವ್ರ ಕೊನೆಯಲ್ಲಿ ಅಡಿಕೊಂಡೆ. ಈ ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ರಾತ್ರಿ ಆದರೂ ಅಲ್ಲಿ ಏನು ವಿಶೇಷವಾಗಲಿಲ್ಲ. ನಿರಾಸೆಯಾಗಿ ಅಲ್ಲಿ ನಿದ್ರೆಗೆ ಜಾರಿದೆ. ಮಧ್ಯರಾತ್ರಿಯಲ್ಲಿ ಯಾರೋ ನನ್ನನ್ನು ಮುಟ್ತಾ ಇರೋ ಅನುಭವ ಆಯಿತು. ಭಯ ಮತ್ತು ವಿಚಿತ್ರ ಅನುಭವ ಎರಡೂ ಒಂದೇ ಸಮಯದಲ್ಲಿ ಮೂಡಿದ್ವು. ಎದ್ದು ನೋಡಿದ್ರೆ ಯಾರೂ ಕಾಣಲಿಲ್ಲ. ನಿದ್ರೆಯ ಭ್ರಮೆ ಅಂತನ್ಕೊಂಡು ಮತ್ತೆ ಮಲಗಿಬಿಟ್ಟೆ. ಆದರೆ ಮತ್ತೆ ಅದೇ ಅನುಭವ ಆಯಿತು. ಕೊನೆಗೆ ಭಯದಿಂದ ಕೂಗಿದ್ರೂ ಯಾರೂ ಉತ್ತರಿಸ್ತಿಲ್ಲ. ಮರುದಿನ ಅತ್ತೆ ಮಾವ ಊರಿಗೆ ಹಿಂತಿರುಗಿದ್ರು. ನಾನು ನಡೆದದ್ದೆಲ್ಲ ಅವರಿಗೆ ಹೇಳಿದಾಗ ಅತ್ತೆ ಕಣ್ಣೀರಿಟ್ರು, ಬಿಟ್ರು. ಅವತ್ತು ರಾತ್ರಿ ನಮ್ಮ ಅತ್ತೆ ಮಾವ ಇರಲಿಲ್ಲ ಮನೆಯಲ್ಲಿ. ಇದೇ ನಮ್ಮ ಜೊತೆಯೂ ಆಗ್ತಾ ಇತ್ತು ಅಂತ ನಮ್ಮತ್ತೆ ಹೇಳಿದ್ರು. ನಂತರ ಮಾವ ಒಬ್ಬ ಜ್ಯೋತಿಷ್ಯನ ಕರೆಸಿದ್ರು. ಪರಿಶೀಲನೆ ಮಾಡಿದ್ಮೇಲೆ ಈ ಮನೆಯಲ್ಲಿ ಒಂದು ಅದೃಶ್ಯ ಶಕ್ತಿ ವಾಸಿಸ್ತಾ ಇದೆ ಅಂತ ತಿಳಿತು. ಅದು ನನ್ನ ಗಂಡ ರವೀಂದ್ರನ ಹಳೆಯ ಗೆಳೆಯನ ಆತ್ಮ ಅಂತ. ಅವನ ಮದುವೆಯ ಮರುದಿನವೇ ಅವನ ಅಪಘಾತದಲ್ಲಿ ಸತ್ತಿದ್ದ. ಅವನ ಆಸೆಗಳು ಅಪೂರ್ಣವಾಗಿದ್ದ ಕಾರಣ ಈ ಕೊನೆಗೆ ಅಂಟುಕೊಂಡಿದ್ದ. ಮಂತ್ರೋಪಚಾರದಿಂದ ಆ ಶಕ್ತಿಯನ್ನ ಹೊರಗೆ ಕಳಿಸಿದ್ವಿ. ಆ ದಿನದಿಂದ ಮನೆ ಶಾಂತವಾಯಿತು. ಇವತ್ತು ನಾನು ಮತ್ತು ರವೀಂದ್ರ ಸಂತೋಷದಿಂದ ಬದುಕ್ತಾ ಇದ್ದೇವೆ. ಅತ್ತೆ ಮಾವನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಇದ್ದ ಗೊಂದಲ ದೂರ ಆಯಿತು. ವಯಸ್ಸಾದವರಿಗೆ ತೋರಿಕೆ ಶಕ್ತಿ ಮಾತ್ರ. ನಿಜವಾದ ಜೀವನದ ಸುಖ ಮನಸ್ಸಿನ ಶಾಂತಿಯಲ್ಲಿ ಇದೆ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗನ್ನಿಸ್ತು? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿಕೊಡಿ ಸ್ನೇಹಿತರೆ. ನಾನು ನಿಮ್ಮ ಸೌಮ್ಯ. ಶುಭರಾತ್ರಿ.